ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಂದು ಕುಮಟಾದಲ್ಲಿ ನಡೆದ ಮಂಡಲ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿದರು. ಉತ್ತರ ಕನ್ನಡ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಂದು ಕುಮಟಾದಲ್ಲಿ ನಡೆದ ಮಂಡಲ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ದೇಶದ ಹಾಗೂ ಜಿಲ್ಲೆಯ ಒಳಿತಿಗಾಗಿ ಹಾಗೂ ಅಭಿವೃದ್ಧಿಗಾಗಿ ಉತ್ತರ ಕನ್ನಡದಲ್ಲಿ ಭಾಜಪ ಹೆಚ್ಚಿನ ಮತಗಳಿಂದ ಗೆಲುವು ಹಾಗೂ ಕೇಂದ್ರದಲ್ಲಿ ಮೋದಿಜಿಯವರ ಸರ್ಕಾರ ರಚನೆಯ ಕುರಿತು ನಾವೆಲ್ಲರೂ ಅವಿರತವಾಗಿ ಶ್ರಮಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಹಿರಿಯ ನಾಯಕರು ಹಾಗೂ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್, ಶಾಸಕರಾದ ದಿನಕರ್ ಶೆಟ್ಟಿ, ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕಿ ಶ್ರೀಮತಿ ರೂಪಾಲಿ ನಾಯ್ಕ್, ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳ್ವೇಕರ್, ಜಿಲ್ಲಾ ಅಧ್ಯಕ್ಷರಾಗಿ ಎನ್ಎಸ್ ಹೆಗಡೆ, ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಜಿಕೆ ಪಟಗಾರ್, ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ಮುಂತಾದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಶಿರ್ಸಿ ತಾಲೂಕಿನ ದಾಸನಕೊಪ್ಪದಲ್ಲಿ ಆಕಸ್ಮಿಕವಾಗಿ ಬಿದ್ದ ಬೆಂಕಿಗೆ ಭಸ್ಮವಾದ ರೈತನ ಹೊಲ. ಶಿರ್ಸಿ ತಾಲೂಕಿನ ದಾಸನಕೊಪ್ಪದಲ್ಲಿ ಆಕಸ್ಮಿಕವಾಗಿ ಬಿದ್ದ ಬೆಂಕಿಗೆ ರೈತನ ಹೊಲದಲ್ಲಿ ಸಂಗ್ರಹಿಸಲಾಗಿದ್ದ 400ಕ್ಕೂ ಹೆಚ್ಚು ರೋಲ್ ಮಾಡಿ ಇಡಲಾಗಿದ್ದ ಸುಮಾರು 3 ಲಕ್ಷ ರೂಪಾಯಿ ಬೆಲೆಯ ಭತ್ತದ ಹುಲ್ಲು ಸುಟ್ಟು ಭಸ್ಮವಾಗಿದೆ. ಈ ಹೊಲ ಮೋಹನ ಮಲ್ಲಪ್ಪ ಪಾರ್ಸೆರವರಿಗೆ ಸೇರಿದ್ದಾಗಿರುತ್ತದೆ. ಪರಿಹಾರಕ್ಕಾಗಿ ಆ ಭಾಗದ ಗಣಪತಿ ಸಾಕಣ್ಣನವರ ರೈತರ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಆಶೀರ್ವಾದ ಪಡೆದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್. ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಇಂದು ರಾಮಚಂದ್ರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಆಶೀರ್ವಾದ ಪಡೆದರು. ಬಳಿಕ ಶ್ರೀಗಳು ತಾವು ಗೆದ್ದು ಬಂದ ನಂತರ ಜಿಲ್ಲೆಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕೆಂದು ಆಶೀರ್ವಾದ ಮಾಡಿದರು. ಜಿಲ್ಲೆಗೆ ಚಿಕಿತ್ಸೆ ಮಾಡಬೇಕು. ದೇಶದ ಹಿತಕ್ಕಾಗಿ ಮೋದಿಗೆ ಮತ್ತೊಮ್ಮೆ ಗೆಲ್ಲಿಸಬೇಕೆಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ. ನಾನು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಮೊದಲ ಬಾರಿಗೆ ಸಂವಿಧಾನದ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ. ಇದು ದೇಶದಲ್ಲೇ ಮೊದಲು. ನಾನು ಸಚಿವನಾಗಿಯೂ ಕೂಡ ಈ ಜಿಲ್ಲೆಗೆ, ರಾಜ್ಯಕ್ಕೆ ಉತ್ತಮವಾದ ಕೆಲಸ ಮಾಡಿದ್ದೇನೆ. ಈಗ ಮತ್ತೊಂದು ಅವಕಾಶಕ್ಕಾಗಿ ನಿಮ್ಮೊಂದಿಗೆ ಬಂದಿದ್ದೇನೆ. ದೇಶದ ಹಿತಕ್ಕಾಗಿ ಮೋದಿಗೆ ಮತ್ತೊಮ್ಮೆ ಗೆಲ್ಲಿಸಬೇಕೆಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮುಡೇಶ್ವರದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು. ಗವರ್ನರ್ ಅವರು, ಚೀಫ್ ಜಸ್ಟಿಸ್ ಅವರು, ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ಸಭಾಪತಿಗಳು ನಾವೆಲ್ಲ ಒಂದು ಪ್ರೋಟೋಕಾಲ್ ನಲ್ಲಿ ಬರುವಂತದ್ದು. ಹಾಗಾಗಿ ಸಭಾಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿ ಇಡೀ ದೇಶದಲ್ಲಿ ಕರ್ನಾಟಕದ ವಿಧಾನಸಭೆಯ ಮೊದಲ ವಿಧಾನಸಭೆಯಾಗಿ ಅನೇಕ ಒಳ್ಳೆ ಕೆಲಸ ಮಾಡೋದ್ರೊಳಗೆ ನಾನು ಪಾತ್ರ ಇದ್ದೇನೆ, ಜವಾಬ್ದಾರಿ. ಸಂವಿಧಾನದ ಬಗ್ಗೆ ಚರ್ಚೆಯನ್ನ ಅತ್ಯುತ್ತಮವಾಗಿ ಯಾವ್ದಾದ್ರೂ ವಿಧಾನಸಭೆಯಲ್ಲಿ ಮಾಡಿದ್ದಾರೆ ಅಂದ್ರೆ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಚುನಾವಣೆ ಸುಧಾರಣೆ ಬಗ್ಗೆ ಮಾಡಿದ್ದೀವಿ, ಸಂಸದೀಯ ವ್ಯವಸ್ಥೆಯಲ್ಲಿ ಮೌಲ್ಯಗಳಲ್ಲಿ ಕುಸಿತಾ ಇದೆ ಅದನ್ನು ತಡೆಗಟ್ಟೋದಕ್ಕೆ ಮಾಡಿದ್ದೀವಿ, ಓಂ ಬಿರ್ಲಾಜಿಯವರು ಕರೆಸಿಕೊಂಡು ನಮ್ಮ ಲೋಕಸಭೆ ಸ್ಪೀಕರ್ ಕರೆದು ಸಭೆ ಮಾಡಿದ್ದೀವಿ. ನಾವು ಪ್ರಯತ್ನ ಒಳ್ಳೆಯದಾಗಿದೆ. ಹಾಗಾಗಿ ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತೀನಿ, ಇಲ್ಲಿ ನಡಿಬಾರದು ಏನು ನಡೀತಾ ಇದೆ ಅನ್ನೋದನ್ನ ಅದನ್ನ ಗುರುತು ಮಾಡಿ ಅದಿನ್ನ ಮುಂದೆ ನಡೀದೇ ಇರುವಂತೆ ಲೋಕಸಭಾ ನಿಮ್ಮ ಪ್ರತಿನಿಧಿಯಾಗಿ ನಾನು ಆ ಜವಾಬ್ದಾರಿಯನ್ನ ನಿರ್ವಹಿಸ್ತೇನೆ ಮತ್ತು ನಿಮ್ಮ ಜೊತೆಗಿದ್ದು ನಿರ್ವಹಿಸ್ತೇನೆ. ನಾನು ನಿಮ್ಮ ಜೊತೆಗಿದ್ದು ನಿರ್ವಹಿಸ್ತೇನೆ. ನನ್ನ ರಾಜಕೀಯ ಜೀವನ ಅದು ತೆರೆದಿಟ್ಟು ಪುಸ್ತಕ, ಅದು ಸಾರ್ವಜನಿಕ ಜೀವನಕ್ಕೋಸ್ಕರವಾಗಿ ಇದುವರೆಗೂ ಅಭಿವೃದ್ಧಿಯನ್ನ ಕೇಂದ್ರೀಕರಿಸಿಕೊಂಡೇ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಮಾಡ್ತೀನಿ. ನಾನು ಆಗ ಭಟ್ಕಳಕ್ಕೇನು ಮಾಡಲಿಲ್ಲ ಅಂತ ಅಂಕೋಲ MLA ಆಗಿದ್ದೆ, ಸಿದ್ದಾಪುರ ಕ್ಷೇತ್ರದ MLA ಆಗಿದ್ದೆ. ಆದ್ರೆ ನಾನು ಶಿವಾನಂದ ನಾಯ್ಕರು ಇಲ್ಲಿದ್ದಾರೆ, ನಮ್ಮ ಉಸ್ತುವಾರಿ ಸಚಿವ